ಸೊ ನಮಸ್ಕಾರ ಎಲ್ರು, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಮತ್ತೆ ಏನೇನೆಲ್ಲ ಬೇರೆ ಬೇರೆ ಮೀಮ್ಸ್ ಇದೆ ನೋಡೋಣ. ಹತ್ರ ಮಾಡೋದು ಬೇಡ, ಲೆಟ್ಸ್ ಬಿ. Boys, story. Girls, story. ಆದ್ರೆ ಒಂದು ಮಜವಾದ ವಿಚಾರ ಏನಂದ್ರೆ, ಹಾಗೆಲ್ಲ ಸುತ್ತಿ ಬಳಸ್ಕೊಂಡು ಸಾರಿ ಕೇಳಿದ್ರು ಹುಡುಗಿರು ತಪ್ಪು, ಲಾಸ್ಟಿಗೆ ಮಾತ್ರ ಹುಡುಗರು ಏನೋ ಅಷ್ಟೇ ಗುರು. ಸಿಂಪಲ್ ಸೊಲ್ಯೂಷನ್. ಕಾಲೇಜ್ ಹೋಗಿ ತೆಗೆದು ತೋರ್ಸ್ಬಿಡ್ಬೇಕು ಕರ್ದಿದ ತಕ್ಷಣ. ಅವಾಗ ಸಾಲ ಕೇಳೋದ್ ಬಿಟ್ಬಿಡ್ತಾರೆ. ನೋ ವೇ, ಚಾನ್ಸೇ ಇಲ್ಲ. ನೋ ವೇ. ಬಾರ್ ಅಂಗಡಿ ಬೇರೆ ಕ್ಲೋಸ್, ಏನ್ ಮಾಡೋದು? ಹೋಗ್ಲಿ, ನೀನ್ ಎಷ್ಟ್ ಕೆಜಿ ಇದ್ಯಾ? ನನಗೆ ನನ್ ಚಿಂತೆ ಅಂದ್ರೆ ಇವ್ರದ್ದು ಬೇರೆನಾ. ಹೇಳ್ ಹೋಗ್ಲಿ. 70 ಕೆಜಿ ಸಿಂಧು, ನೀನ್ ಎಷ್ಟ್ ಕೆಜಿ ಇದೆಯಾ? ನಾನ್ 125 ಕೆಜಿ. 125 ಕೆಜಿ ಹೆಂಗ್ ಸಿಂಧು? ನೀನ್ ನನ್ ಮನ್ಸಲ್ಲಿ ಇದೆಯಲ್ಲ, ಅದಕ್ಕೆ. ಇದು ನೋಡಿದ್ಮೇಲೆ ಒಂದ್ ಗಾದೆ ಮಾತು ನೆನ್ಪಾಯ್ತು ನೋಡಿ, ಬೆಕ್ಕಿಗೆ ಚಲ್ಲಾಟ ಆದ್ರೆ ಇಲಿಗೆ ಫ್ರಾನ್ಸ್ ಅಂತ ಅಂತೆ. ಆಗಂದ್ರ ಅದು ನೀರ್ ಬಿದ್ದೆ ಬೆಳಾದೈತೆ. ಇದು ಹೊಂಟೈತೆ ನೀರ ಹಿಂಗಾಶ್ ಕೈಯಾಗ ಹೊಂಟೈತದ. ಒಳಗ್ ಹೋಗುದ್ ಹೆಂಗ್ ಗೊತ್ತಾಕತ್ ನಮಗ? ಅಗ ನೋಡಲ್ಲ ಗೊತ್ತಾಗತ್ತ. ಯಾವ ಇವೆಲ್ಲ ಸೆಟ್ಲ ಒಳಗ ಹೆಂಗ್ ಹೋಗುದ್ ನೋಡ್ತೀಯ? ನೀರ್ ಬಿಡಾದ ಒಳಗ್ ಹೋಗುದ್ ಗೊತ್ತಾಗ್ಬೇಕಲ್ಲ. ತಲ್ಲು ಅಡ್ಮಿಟ್ ಮಾಡ್ಯಾರ ನನಗೆ. ಇಲ್ಲಿ ನಿಮಗ್ ತಿಳಿದ ಬುದ್ಧಿ ಐತಿ ಸ್ವಲ್ಪ ರೀ. ಅದ ನೋಡುನು ಬಿತ್ತತಿಗೂ ಚಲೋದಂಗೆ ಮತ್ ಅವಸ್ಥೆ ಅಲ್ಲಿ ಆದ್ರೂ ಪುಣ್ಯ ಮಾಡಿರ್ಬೇಕು ಗುರು, ಈ ತರ ಫ್ರೆಂಡ್ಸ್ ಸಿಗೋದಕ್ಕೆ. ಪಾಪ ಅವ್ರಿಗೆ ಕಾಳಜಿ ತುಂಬಾ, ಪಾಪ ಫ್ರೆಂಡ್ ಮೇಲೆ. ಸುಮ್ನೆ ಡ್ರಿಪ್ಸ್ ಹಾಕ್ಬಿಟ್ಟಿದ್ದಾರೆ, ಅದು ಡ್ರಿಪ್ಸ್ ಹೋಗ್ತಾ ಇದೆಯಾ ಇಲ್ವೋ ಕರೆಕ್ಟ್ ಆಗಿ ಅಂತ ಚೆಕ್ ಮಾಡಕ್ ಎಷ್ಟೆಲ್ಲ ಕಷ್ಟ ಪಡ್ತಾ ಇದಾರೆ. ಪುಣ್ಯ ಮಾಡ್ಬೇಕು ಇಂತ ಫ್ರೆಂಡ್ಸ್ ಪಡೆಯಕ್ಕೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನಿನ್ನ कितना? 200. मैं तो लुट पुट गया. ಏನೇ ಅಂದ್ರೂ ಹುಡುಗರಿಗಿಂತ ಹುಡುಗಿರು ಚೌಕಾಸಿ ಮಾಡೋದ್ರಲ್ಲಿ ಮುಂದೆನೆ. ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಮಿಡಿಯೇಟ್ ಮೂವ್ ಮಾಡ್ರಿ. ಬೇಗ ಹೋಗ್ರಿ ಇಮಿಡಿಯೇಟ್. ಯಾಕರು ಅಷ್ಟು ಅರ್ಜೆಂಟ್ ಅಲ್ಲಿ ಆಂಬುಲೆನ್ಸ್ ಕಳಿಸ್ತಾ ಇದ್ಯಾ? ಯಾರಿಗ ಏನಾಯ್ತು? ಒಂದು ವಾರದಿಂದ ನಮ್ಮ ಹುಡುಗಿಗೆ ಮೆಸೇಜ್ ಮಾಡ್ತಾನೆ ಇದ್ದೀನಿ, ಬಟ್ ಅವ್ಳು ರಿಪ್ಲೈನೇ ಮಾಡ್ತಿಲ್ಲ. ಡಬಲ್ ಟಿಕ್ ಬರ್ತಾ ಇದೆ. ಸತ್ತಿದಾಳ ಬದುಕಿದಾಳ ಅಂತ ನೋಡಕ್ ಕಳ್ಸಿದೀನಿ. ಈ ತರ ಮ್ಯಾಟ್ರಿಗೆಲ್ಲ ಆಂಬುಲೆನ್ಸ್ ಕಳ್ಸಂಗಿದ್ ಗೊತ್ತಿದ್ರೆ ಇಡೀ ನಮ್ ರಾಜ್ಯದಲ್ಲಿ ಯಾರು ಆಂಬುಲೆನ್ಸ್ ಗಳು ಆಕ್ಸಿಡೆಂಟ್ ದುರ್ಘಟನೆ ನಡೆದಾಗ ಹೋಗಕ್ಕೆ ಆಗ್ತಾರಲ್ಲ, ಅಷ್ಟು ಬಿಸಿ ಆಗ್ಬಿಡ್ಬೇಕಂತ. ಆಮೇಲೆ ಬರೀ ಇಂತದೆಯ. ಬೌಲಿಂಗ್ ಹೆಂಗ್ ಮಾಡೋದು ಏನ್ ಗುರು? ಬಾಲ್ ಥ್ರೋ ಮಾಡ್ಲಿ ಇಲ್ಲ ಬಾಲ್ ಜೊತೆ ಬೌಲರೇ ಬರ್ಲಿ, ಬಾಲ್ಡ್ ಆದ್ಮೇಲೆ ಔಟೇ. खत्म. बाय बाय, टाटा, गुड बाय, गया. ಅಯ್ಯೋ, ನನಗೆ ನೀನಂದ್ರೆ ಇಷ್ಟ ಇಲ್ಲ. ನಂಗೆ ಸುಮ್ನೆ ಕಾಡ್ಬೇಡ ಆಯ್ತಾ? ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ನನ್ನ ನೋಡ್ದ ಗೊತ್ತಾಗ್ಲಿಲ್ವ ನಿಮ್ಗೆ? ನಾನು ಚೆನ್ನಾಗಿ ನಟಿದ್ದಾನ ಮಾನೇಶ, ಇವಳು ನನ್ನ ತಂಗಿ ಮೋನಿಶಾ. ಚಿಕ್ಕ ವಯಸ್ಸಲ್ಲಿ ರಾಮೇಶ್ವರಂಗೆ ಕಾಫಿ ಕುಂಜಕ್ ಹೋದ ಕಳ್ಕೊಂಬಿಟ್ಟಿದ್ಲು. ಈಗ ತಿಳ್ಕೊಂಡೆ. ನಂಗೆ ನೀನಂದ್ರೆ ಇಷ್ಟ ಇಲ್ಲ. ನಾನ್ ಬಿಟ್ಟೋಗ್ಬಿಟ್ಟಿದೀನಿ ಅಂತ ಕೋಪಕ್ಕೆ ಬರಲ್ಲ. ನಾನು ಇಷ್ಟ ಇಲ್ಲ ಅಂತ ಅನ್ಕೊಂಡೆ. ಬಾಜಮ್ಮ ಮನೆಗೆ ಹೋಗಂಜ ಅಪ್ಪ ಅಮ್ಮ ಎಲ್ಲ ಕಾಯ್ತವನೆ. ಅಯ್ಯಯ್ಯೋ ಅಯ್ಯಯ್ಯೋ. ನನಗ್ ನನ್ ಲವರ್ ಬಿಟ್ಟೋದ್ಲು ಅಂತ ಅನ್ಬಿಟ್ಟು ನಾನು ಹಿಂಗಾದೆ. ಇವಳು ನಾನ್ ಬಿಟ್ಟೋಗ್ಬಿಟ್ಟಿದೀನಿ ಅಂತ ಅನ್ಬಿಟ್ಟು ಹಿಂಗಾಗುತ್ತಾಳೆ. ಅಯ್ಯಯ್ಯೋ ಅಯ್ಯಯ್ಯೋ. ಬಾಜಮ್ಮ ನಿಜ ಮನೆಗೆ ಹೋಗಂಜ ಬೇಗ. ಇಷ್ಟ ಇಲ್ಲ. ಸರಿ ಬಿಡು. ಅಣ್ಣ ತಂಗಿ ಬಾಂಧವ್ಯ ಎಷ್ಟು ಚೆನ್ನಾಗಿದೆ ನೋಡಕ್. 2 ಕಣ್ ಸಾಲದು, ಅದಕ್ಕೆ 2 ಎಕ್ಸ್ಟ್ರಾ ಹಾಕೊಂಡಿದೀನಿ.
ಇವಾಗ ಏನ್ ಪ್ರಾಬ್ಲಮ್ ಮಚ್ಚ? ಭಾವನಾ ಮಾತಾಡ್ತಿಲ್ವಾ? ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಬಿಟ್ಟವಳೆ. ಅದಕ್ಕೆ ಏನಿಲ್ಲ ಮಚ್ಚ, ಬರೀ ನೀನ್ ಅವ್ರ ಅಪ್ಪ ಕಾಲ್ ಮಾಡಿ ಮಾತಾಡ್ಬೇಕಷ್ಟೇ. ಹೋಗಲ್ಲ ಅವತ್ ನೋಡಿದ್ರೆ ಅವ್ರ ಅಮ್ಮ ಕಾಲ್ ಮಾಡಂದೆ, ಇವತ್ ಅವ್ರ ಡ್ಯಾಡಿಗ. ಹೋಗ್ ಮಚ್ಚ ಹೋಗು. ಕಷ್ಟ ಬಂದಾಗ ಯಾರು ನಿಂತ್ಕೊಳಲ್ಲ ಅಂತ ಇವತ್ ಗೊತ್ತಾಯ್ತು. ಸರಿ ಸರಿ, ಏನಂತ ಅನ್ಬೇಕು? ಏನಿಲ್ಲ ಮಚ್ಚ, ಬರೀ ಅವ್ರ ಅಪ್ಪ ಕಾಲ್ ಮಾಡ್ಬಿಟ್ಟು ನಿಖಿತ್ ಸೀರಿಯಸ್ ಆಗೋನೆ ಅಂತ ಅನ್ನು. ಮಚ್ಚ ಏನ್ ಆಟ ಆಡ್ತಿದ್ಯಾ? ಲೋ, ಗೊತ್ತಾದ್ರೆ ಇದು ಸುಳ್ಳು ಅನ್ಬಿಟ್ಟು ಇಬ್ರಿಗೂ. ಮಚ್ಚ ಅವೆಲ್ಲ ಸೀನೇ ಇಲ್ಲ. ಅವ್ರ ಅಪ್ಪ ಹೋಗ ಅವ್ಳಿಗೆ ಹೇಳ್ತಾರೆ, ಅವಳು ಸ್ವಿಚ್ ಆನ್ ಮಾಡಿ ನನ್ ಕಾಲ್ ಮಾಡ್ತಾಳ ಅಷ್ಟೇ. ಮಚ್ಚ ಪಕ್ಕಾನ? ಹ್ಞೂ ಕಣೋ, ನೀನ್ ಮಾತಾಡಲ್ ಫಸ್ಟ್. ಹಲೋ ಅಂಕಲ್, ನಾನು ಆಕಾಶ್ ಮಾತಾಡ್ತಿರೋದು, ಭಾವನಾ ಫ್ರೆಂಡು. ಅದೇ ಭಾವನಾಗೂ ನನ್ಗೆ ಮ್ಯೂಚುವಲ್ ಫ್ರೆಂಡ್ ಒಬ್ರು, ನಿಖಿತ್ ಅನ್ಬಿಟ್ಟು ಫುಲ್ ಸೀರಿಯಸ್ ಆಗವ್ರೆ. ICU ಅಲ್ಲ ಅವ್ರೆ. ಅದೇ ಇನ್ಫಾರ್ಮ್ ಮಾಡ್ಬೇಕಿತ್ತು, ಬಟ್ ಭಾವನಾ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಅದೇ ನಾನು ಮಲ್ಲೇಶ್ವರಂ ಅಲ್ಲಿ ಇದೀನಿ ಅಂಕಲ್. ಸೆಕೆಂಡ್ ಕ್ರಾಸ್. ಹಲೋ, ಏನಾಯ್ತು ಮಚ್ಚ? ಕಾಲ್ ಕಟ್ ಮಾಡ್ಬಿಟ್ರು. ಕಾಲ್ ಕಟ್ ಮಾಡಿದ್ರ? ಏನ್ ಕೆಲ್ಸ ಮಾಡ್ತಿರೋದು ಅವ್ರಪ್ಪ? DSB ಮಚ್ಚ. ಸರ್ ನಾನ್ ಬೇಡ ಅಂತಾನೆ ಅಂದೆ ಸರ್. ಇವನೇ ಸರ್ ನನ್ಗೆ ಫೋರ್ಸ್ ಮಾಡಿತ್ತು ಸರ್. ಪ್ಲೀಸ್ ಸರ್, ಇದು ಲಾಸ್ಟ್ ವಾರ್ನಿಂಗ್ ಕೊಟ್ಬಿಟ್ಟು ಬಿಡಿ ಸರ್, ಪ್ಲೀಸ್ ಸರ್. ಅವ್ನ ಯಾವನೋ ಸೀರಿಯಸ್ ಆಗವನೆ ಅಂತ ಅಂದ್ರಲ್ಲ ಹಾಸ್ಪಿಟಲ್ ಅಲ್ಲಿ. ಯಾವ ಹಾಸ್ಪಿಟಲ್ ಅಲ್ಲಿ ಅವನೇ ಸರ್? ಅದು ಹೇಳ್ತೀಯಾ ಏನ್ ಇವಾಗ? ಇವನೇ ಸರ್ ಅದು. ಅದಕ್ಕೆ ಗುರು ಈಗಿನ ಕಾಲದಲ್ಲಿ ಫ್ರೆಂಡ್ಸ್ ಹೆಲ್ಪ್ ಕೇಳಿದಾಗ ನೋಡಿ ಮಾಡಿ ವಿಚಾರ ಮಾಡಿ ಹೆಲ್ಪ್ ಮಾಡ್ಬೇಕು. ಆಮೇಲೆ ಅವ್ರ ಬದಲು ನಾವ್ ಸಿಗಾಕೊಂಡ್ಬೇಕಾಗುತ್ತೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇದು ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಗೊತ್ತು ಗುರು ಎಷ್ಟು ನೋವಾಗುತ್ತದು ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ಆದಷ್ಟು ಬೇಗ ಮುಂದಿನ ವಿಡಿಯೋ.